ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಹಾಗೂ ಆರೋಗ್ಯಕರವಾಗಿ ಇರುವಂತಹ ವಿಷಯಗಳಿಗೆ ತುಂಬ ಜಾಗೃತೆಯಾಗಿರಬೇಕಾಗುತ್ತೆ. ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ಆರೋಗ್ಯಕರವಾಗಿ ಅಂದರೆ ಈ ಮೂರು ನಿಮಗೆ ಈ ತಿಂಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚಿಂತನೆಗಳು, ಮಂಥನೆಗಳು ಕೊಡುವಂಥದ್ದಾಗುತ್ತೆ, ತಿರುಗಾಟವನ್ನು ಕೊಡುವಂಥದ್ದಾಗುತ್ತೆ. ಇದೆಲ್ಲವುಗಳಿಗೆ ಒಂದಿಷ್ಟು ಕಡಿವಾಣ ಹಾಕೋದು ತುಂಬ ಉತ್ತಮ ಈ ವೃಷಭ ರಾಶಿಯವರು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ಆರ್ಥಿಕವಾಗಿ ಒಂದಿಷ್ಟು ಖರ್ಚುಗಳು ಬಲವಾಗಿ ಬರುವಂಥದ್ದಾಗುತ್ತೆ. ಈ ಖರ್ಚುಗಳಿಂದ ಸ್ವಲ್ಪ ಚಿಂತನೆಗಳಾಗುತ್ತೆ. ಸೊ ದುಡ್ಡು ಹೊಂದಾಣಿಕೆ ಮಾಡಿಕೊಳ್ಳೋದು ಚಿಂತನೆ ಆಗಿರ್ಬೋದು, ದುಡ್ಡು ಬಂದ ನಂತರ ಅದನ್ನು ವಾಪಸ್ ಕೊಡೋದು ಚಿಂತನೆಗಳಾಗಿರ್ಬೋದು, ಅಥವಾ ದಟ್ಟವಾದ ಖರ್ಚನ್ನು ಬಂದಿರೋದರಿಂದ ನಿಭಾಯಿಸೋದು ಕಷ್ಟ ಅಂತಾಗಿರ್ಬೋದು. ಇದೆಲ್ಲವೂ ಸ್ವಲ್ಪ ನಿಮಗೆ ತೊಂದರೆ ಕೊಡುವಂಥದ್ದಾಗುತ್ತೆ ಈ ವೃಷಭ ರಾಶಿಯವರಿಗೆ ಈ ತಿಂಗಳು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ವ್ಯಾವಹಾರಿಕವಾಗಿ ಒಂದಿಷ್ಟು ಘರ್ಷಣೆಗಳು ಉಂಟಾಗುತ್ತೆ. ನಿಮಗೆ ವ್ಯವಹಾರದಲ್ಲಿ ಏನಾದರೂ ಒಂದಿಷ್ಟು ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಈ ದಿನಸಿ ವ್ಯಾಪಾರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಹಣ್ಣುಗಳನ್ನು ತರುವಂಥದ್ದಾಗಿರ್ಬೋದು, ಅಥವಾ ಹಾಲು ಮೊಸರು ತರುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಬೇರೆ ಏನಾದರೂ ನೀವು ಹೊರಗಡೆ ಹೋದಾಗ ವ್ಯಾವಹಾರಿಕವಾಗಿ ಏನಾದರೂ ನೀವು ಕಮ್ಯುನಿಕೇಷನ್ ಅಂತಿರಲ್ಲ ಅದು ಮಾಡಬೇಕಾದಾಗ ಸ್ವಲ್ಪ ಎಲ್ಲೋ ನಿಮ್ಮ ಜೊತೆ ಕೋಪನೂ ತೊಗೊಂಡು ಹೋಗ್ತಾ ಇದ್ದೀರಿ ಅಂತ ಅನಿಸುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಕೋಪ ಮಾಡಿಕೊಂಡು ವ್ಯಾವಹಾರಿಕವಾಗಿ ಒಂದಿಷ್ಟು ಅಡ್ಡಿ ಆತಂಕಗಳನ್ನು ತಂದುಕೊಳ್ತೀರಾ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾರು ವ್ಯಾಪಾರಸ್ಥರಾಗಿದ್ದೀರೋ ಸುಖ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತೀರಾ, ಕಸ್ಟಮರನ್ನು ಬೈತೀರಾ, ಕಸ್ಟಮರ್ ವಾಪಸ್ ನಿಮಗೆ ಬೈಯುವಂಥದ್ದಾಗ್ಬೋದು, ಅಥವಾ ಮನಸ್ತಾಪಗಳು ದೊಡ್ಡದಾಗ್ಬೋದು, ಅಥವಾ ನಿಮ್ಮ ಅಂಗಡಿಗೆ ಒಂದಿಷ್ಟು ಕೆಟ್ಟ ಹೆಸರು ಬರುವಂಥದ್ದಾಗುತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಯಾರ್ಯಾರು ವೃಷಭ ರಾಶಿಯವರು ಇದ್ದೀರೋ ಅವರು ಆದಷ್ಟು ಸ್ವಲ್ಪ ಮೆತ್ತಗೆ ಮೃದುವಾಗಿ ಕಸ್ಟಮರ್ ಜೊತೆ ಮಾತಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಹಾಗೂ ವ್ಯಾವಹಾರಿಕವಾಗಿ ನೀವು ಹೊರಗಡೆ ಏನಾದರೂ ಪರ್ಚೇಸ್ ಮಾಡುವಂಥದ್ದಾದ್ರೂ ನಯ ವಿನಯವಾಗಿ ವರ್ತಿಸಿ, ನೀವು ಗೌರವ ಕೊಡಿ, ಅವರು ನಿಮಗೆ ಗೌರವ ಕೊಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಹೇಗೆ ಒಂದು ಗೌರವ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀರೋ ಹಾಗೆ ಎದುರಾಳಿ ಕೂಡ ನಿಮ್ಮಿಂದ ಗೌರವವನ್ನು ಅಪೇಕ್ಷೆ ಪಡ್ತಾನೆ. ಹಾಗಾಗಿ ವ್ಯಾವಹಾರಿಕವಾಗಿ ಆದಷ್ಟು ಮೌನವಾಗಿ ವ್ಯವಹಾರ ಮಾಡೋದು ತುಂಬ ಉತ್ತಮ. ನಿಮ್ಗೆ ಇಷ್ಟ ಆಗದೆ ಇದ್ದರೆ ಮನೆಯಲ್ಲಿ ಇರೋದು ಉತ್ತಮ. ಇಲ್ಲದಿದ್ದರೆ ಒಂದಿಷ್ಟು ಘರ್ಷಣೆಗೆ ಎಡೆ ಮಾಡಿಕೊಡುತ್ತೆ, ಮನಸ್ತಾಪಗಳಾಗುತ್ತೆ. ಹಾಗೂ ಈ ತಿಂಗಳು ಒಂಥರ ಏನೋ ಗೊಂದಲ ಗೂಡಾಗೋಗ್ಬಿಡುತ್ತೆ. ಆ ಒಂದು ಇನ್ಸಿಡೆಂಟಿಂದ ಒಳ್ಳೆಯ ದಿನಗಳನ್ನು ನೀವಾಗೆ ನಿಮ್ಮ ಕಾಲ ಮೇಲೆ ಕಲ್ಲು ಬಿದ್ದ ರೀತಿಯಲ್ಲಿ ಅನುಭವ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಆದರೆ ಯಾವುದಕ್ಕೂ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಗೆ ಹೋಗಲು ಇಳಿಯಬೇಡಿ ಅಂತಲೇ ಹೇಳ್ಬೋದು. ಇನ್ನು ಮನಸ್ಸಿನಲ್ಲಿ ಒಂದಿಷ್ಟು ಸಂಶಯ, ಅನುಮಾನ ಇವೆಲ್ಲವೂ ಈ ತಿಂಗಳು ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ತುಂಬ ಅನುಮಾನ ಪಡ್ತೀರಾ, ತುಂಬ ಸಂಶಯ ಪಡ್ತೀರಾ. ಆ ವ್ಯಕ್ತಿಯ ಜೊತೆ ವ್ಯಾವಹಾರಿಕವಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ಚರ್ಚೆಗೆ, ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ವ್ಯಕ್ತಿಯ ಜೊತೆ ನೀವು ಚರ್ಚೆ ಕೂಟಲ್ಲಿ ಭಾಗ ಆಗ್ತೀರಾ, ಅಥವಾ ಆ ವ್ಯಕ್ತಿಯ ಒಂದು ಗುಣವನ್ನು ನೀವು ತಿಳಿಯಲು ಯಾವುದೋ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗ್ತೀರಾ. ಇದರಿಂದ ಆ ವ್ಯಕ್ತಿಗೆ ಎಲ್ಲೋ ನಿಮ್ಮ ಬಗ್ಗೆ ಅನುಮಾನ ಅವರಿಗೂ ಹುಟ್ಕೊಳ್ಳುತ್ತೆ. ಇದರಿಂದ ನಿಮ್ಮ ಸಂಬಂಧಗಳು ಸ್ವಲ್ಪ ಎಲ್ಲೋ ಅಳಕುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಒತ್ತಡ ಅಂತೀವಲ್ಲ ಅದು ಯಾಕೋ ಈ ತಿಂಗಳಲ್ಲಿ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಉದ್ಯೋಗದಲ್ಲಂತೂ ಸಿಕ್ಕಾಪಟ್ಟೆ ಟಾರ್ಚರ್ ರೀತಿಯಲ್ಲಿರುತ್ತೆ ಈ ತಿಂಗಳು. ಯಾಕಪ್ಪ ಈ ಕೆಲಸ ಒಪ್ಕೊಂಡೆ ಅಂತ ಅನಿಸೋಷ್ಟು ಟಾರ್ಚರ್ ಇರುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ಟಾಸ್ಕ್ ಕೊಟ್ಟಾಗ ನಾವು ಗೆದ್ದು ಬರಲೇಬೇಕಾಗುತ್ತೆ. ಬಟ್ ಈ ಕಷ್ಟ ಏನಂತ ಅನ್ನೋದಾದರೆ ಮುಂದಿನ ತಿಂಗಳಿಗೆ ಇದೊಂದು ಬುನಾದಿ. ಅಂದರೆ ಆ ಕಷ್ಟ, ಇದಕ್ಕಿಂತ ಕಷ್ಟ ಮುಂದಿನ ತಿಂಗಳಿರುತ್ತೆ. ಬಟ್ ಇಲ್ಲಿ ನೀವು ಸುಲಭವಾಗಿ ಮಾಡಿದ್ದೇ ಆದಲ್ಲಿ ಅದು ಸುಲಭ ಆಗುತ್ತೆ. ಹಾಗಾಗಿ ವೃಷಭರಿಗೆ ನಾವು ಹೇಳೋದಿಷ್ಟೇ, ಎಷ್ಟೇ ಕಷ್ಟ ಬಂದರೂ ಅದಕ್ಕೆ ಎದೆಗುಂದಬೇಡಿ. ಮನಸ್ಪೂರ್ವಕವಾಗಿ ಸ್ವಲ್ಪ ಇನ್ವಾಲ್ವ್ ಆಗಿ, ಏನೂ ತೊಂದರೆ ಇಲ್ಲ, ಒಬ್ಬರ ಸಹಾಯನ ತೆಗೆದುಕೊಳ್ಳಿ.
ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ, ಬೇಕಾದಷ್ಟು ಜನ ಇರ್ತಾರೆ, ನಿಮ್ಮ ಕೈ ಕೆಳಗಡೆ ಇರ್ಬೋದು, ಮೇಲ್ಗಡೆ ಇರ್ಬೋದು, ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ, ಖಂಡಿತವಾಗಿ ಮಾಡ್ತಾರೆ. ಆದರೆ ನೀವು ಬಲವಂತದಿಂದ ಅಥವಾ ವ್ಯಾಘ್ರ ರೂಪದಲ್ಲಿ ಅಥವಾ ಉಗ್ರ ರೂಪದಲ್ಲಿ ಏನಾದರೂ ರಿಕ್ವೆಸ್ಟ್ ಅಂತ ಬಂದರೆ ಯಾರೂ ನಿಮಗೆ ಸಹಾಯ ಮಾಡೋದಿಲ್ಲ. ಎಲ್ಲರೂ ನಿಮ್ಮನ್ನು ತಿರಸ್ಕಾರ ಮಾಡುವಂಥದ್ದಾಗತ್ತೆ ಮತ್ತು ಆ ಕೆಲಸ ದಿನದಿಂದ ದಿನಕ್ಕೆ ಪೆಂಡಿಂಗ್ ಆಗ್ತಾ ಬರುತ್ತೆ, ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಬಾಸ್ ನಿಮಗೆ ಬೈಬೋದು, ಮನಸ್ತಾಪ ಆಗ್ಬೋದು ಅಥವಾ ವಾರ್ನಿಂಗ್ ಕೊಡ್ಬೋದು, ಏನೋ 108 ಆಗುವಂಥದ್ದಾಗುತ್ತೆ. ಹಾಗೆ ಉದ್ಯೋಗದಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಒತ್ತಡ ಜಾಸ್ತಿ ಇರುತ್ತೆ, ಪ್ರೆಷರು ಜಾಸ್ತಿ ಬರುತ್ತೆ. ಯಾಕೆ ಅಂದರೆ ನೀವು ಮನಸ್ಪೂರ್ವಕವಾಗಿ ಕೆಲಸವನ್ನು ಮಾಡದೇ ಇರೋದಕ್ಕೆ ಅದು ದಿನದಿಂದ ದಿನಕ್ಕೆ ಬೆಳೀತಾ ಬರುತ್ತೆ. ಹಾಗಾಗಿ ಸ್ವಲ್ಪ ವೃಷಭ ರಾಶಿಯವರು ಜಾಗ್ರತೆಯಿಂದ ಇರಿ ಈ ವಾರ, ಈ ತಿಂಗಳು ಮತ್ತು ಈ ಒಂದು ಶ್ರಾವಣ ಮಾಸದಲ್ಲಿ ಅಂತಲೇ ಹೇಳ್ಬೋದು. ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಹೊಸ ಹೊಸ ಜವಾಬ್ದಾರಿಗಳು ಈ ತಿಂಗಳು ನಿಮಗೆ ಬರುವಂಥದ್ದಾಗುತ್ತೆ, ತುಂಬ ಜವಾಬ್ದಾರಿಗಳು ಬರುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ. ಈ ಜವಾಬ್ದಾರಿ ಹೇಗೆ ನಿಭಾಯಿಸೋದಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ಳುವಂತಹದ್ದು ಪರಿಸ್ಥಿತಿ ಇರುತ್ತೆ. ಹೇಗೆ ರೈತ ಮಳೆಗಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಆಕಾಶವನ್ನು ನೋಡ್ತಾ ಇರ್ತಾನೆ, ಹಾಗೆ ಈ ಜವಾಬ್ದಾರಿಗಳನ್ನ ಹೇಗೆಲ್ಲ ನಿಭಾಯಿಸೋದಪ್ಪ ಅಂತ ನೀವು ಮೇಲೆ ನೋಡುವಂಥದ್ದಂಥ ಪರಿಸ್ಥಿತಿಯು ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ಜವಾಬ್ದಾರಿ ಜೊತೆಗೆ ಒಂದಿಷ್ಟು ಖರ್ಚುಗಳು ಕೂಡ ಬರುತ್ತೆ. ಸೊ ಅದು ಎಲ್ಲವೂ ತಲೆ ಮೇಲೆ ಒಟ್ಟಿಗೆ ಬರ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತ ನಿಮಗೆ ಈ ತಿಂಗಳು ತೋಚುವುದಿಲ್ಲ. ತುಂಬ ಚಿಂತಾಜನಕ ಸ್ಥಿತಿಯಲ್ಲಿ ಕೂತ್ಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಖುಷಿ ವಿಚಾರ ಅಂತ ಹೇಳೋದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ನಿಮ್ಗೆ ಏನಂತ ಹೇಳಿದರೆ, ನೀವು ಮಾಡಿರ್ತಕ್ಕಂತಹ ಒಂದಿಷ್ಟು ಕೂಡಿಟ್ಟ ಹಣ, ಅಂದರೆ ಪ್ಲ್ಯಾನಿಂಗ್ ಮಾಡಿರ್ತೀರಲ್ಲ, ಆ ಕೂಡಿಟ್ಟ ಹಣ ಈ ತಿಂಗಳಲ್ಲಿ ನಿಮ್ಮ ಕೈಗೆ ಬಂದು ಸೇರುವಂಥದ್ದಾಗುತ್ತೆ. ಯಾವಾಗೋ ಒಂದು 5 ವರ್ಷದ ಕೆಳಗಡೆ 10 ವರ್ಷದ ಕೆಳಗಡೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಆ ದುಡ್ಡು ಸುಮಾರು ದಿನಗಳಾಯಿತು ಬರುತ್ತೆ ಅಂತ ಕಾಯ್ತಾ ಇದ್ರಿ, ಬಂದಿದ್ದಿಲ್ಲ, ಅದರ ಆಸೆನೂ ಬಿಟ್ಟು ಆಗಿತ್ತು, ಇನ್ನೇನಾದ್ರು ಬರುತ್ತೋ ಬಿಡುತ್ತೋ ಹೋಗಲಿ ಬಿಡೋ, ಇನ್ನೇನು ಮಾಡಲಿಕ್ಕೆ ಆಗಲ್ಲ ಅಂತ ಬಿಟ್ಟಿದ್ರಿ. ಬಟ್ ಈ ತಿಂಗಳಲ್ಲಿ ಹಬ್ಬಕ್ಕೆ, ಶ್ರಾವಣ ಮಾಸ ಹಬ್ಬಕ್ಕೆ ಆ ಒಂದು ದುಡ್ಡು ಬಂದು ಸೇರೋದ್ರಿಂದ ಸ್ವಲ್ಪ ಹಬ್ಬ ಖುಷಿಯಾಗಿ ಆಚರಣೆ ಮಾಡಲು ಆ ಒಂದು ಹಣ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಯಾವುದಾದ್ರೂ ಸ್ನೇಹಿತನಿಗೆ ನೀವು ಹಣ ಕೊಟ್ಟಿದ್ದೇ ಆದಲ್ಲಿ, ಸಂಬಂಧಿಕರಿಗೆ ಕೊಟ್ಟಿದ್ದೇ ಆದಲ್ಲಿ, ಸುಮಾರು ದಿನಗಳಾಯಿತು ಅವ್ರು ಕೊಡ್ತಾ ಇರಲಿಲ್ಲ, ಆದರೆ ಈ ತಿಂಗಳು ಆ ಹಣವು ಕೂಡ ಬಂದು ಸೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಆದಾಯದ ಪ್ರಮಾಣ ಸ್ವಲ್ಪ ನಿಮಗೇನಾಗುತ್ತೆ, ಬೇರೆ ರೂಪದಲ್ಲಿ ಬರೋದು ಕಡಿಮೆ ಆದ್ರೂ ಆದಾಯದ ಪ್ರಮಾಣ ನೀವು ಕೂಡಿಟ್ಟ ಹಣ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಹಣ ಬರುವುದರಲ್ಲಿ ಅದು ಬ್ಯಾಲೆನ್ಸ್ ಆಗಿ ಮಾಡಬಹುದು. ಆದರೆ ನಿಮ್ಮ ಆದಾಯ ಅಂದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಆದಾಯ ಇದೆಲ್ಲ, ಆ ಆದಾಯ ಜಾಸ್ತಿ ಆಗೋದಿಲ್ಲ, ಅದೇನಿದೆ ಅದು ಅಷ್ಟೇ ಇರುತ್ತೆ. ಬಟ್ ಇದು ಹಳೆಯದು, ಅಂದರೆ ನೀವು ಯಾವಾಗೋ ಮಾಡಿರ್ತಕ್ಕಂಥದ್ದು, ಯಾವಾಗೋ ಯಾರಿಗೋ ಕೊಟ್ಟಿರ್ತಕ್ಕಂಥದ್ದು, ಆ ಹಣ ಈಗ ಬರ್ತಾ ಇದೆ ಅಷ್ಟೇ. ಸೊ ಬಂದಾಗ ಸ್ವಲ್ಪ ಎಲ್ಲೋ ಬ್ಯಾಲೆನ್ಸ್ ಆಗಿ ಈ ತಿಂಗಳನ್ನು ನೀವು ಕಳಿಬೋದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಷೇರು ಮತ್ತು ಈ ಕೆಲವೊಂದು ಜೂಜಾಟಗಳಿಂದ ನೀವು ಹಣವನ್ನು ಕಳ್ಕೊಳ್ತೀರ ಈ ತಿಂಗಳು ವೃಷಭ ರಾಶಿಯವರು. ಸ್ವಲ್ಪ ಹುಷಾರಾಗಿರಿ, ಷೇರು ತಂಟೆ ತಕರಾರಿಗೆ ಹೋಗಬೇಡಿ. ಯಾಕೆಂದರೆ ಅದು ಸ್ವಲ್ಪ ಉಪ್ಪಿನಕಾಯಿ ಇದ್ದಂಗೆ, ಒಂದು ಸ್ವಲ್ಪ ರುಚಿ ಆಯ್ತು ಅಂದರೆ ನಿಮ್ಮದು ಹೊಟ್ಟೆ, ಇಡೀ ಉಪ್ಪಿನಕಾಯಿ ಊಟ ಮಾಡಿದ್ರೆ ಹೊಟ್ಟೆ ಎಲ್ಲ ತೊಳಸಿ ಹೋಗುತ್ತೆ, ಅಂದರೆ ಹೊಟ್ಟೆ ಗುಡು ಅಂತ ಸೌಂಡ್ ಮಾಡುತ್ತೆ. ಹಾಗೆ ಈ ಷೇರು, ಅವನೆಲ್ಲೋ ಸ್ವಲ್ಪ ರುಚಿ ತೋರಿಸ್ತಾನೆ, ಅದೇ ರುಚಿಗೆ ನಾವು ಇಡೀ ದುಡ್ಡನ್ನು ಅವನ ಹತ್ರ ಹಾಕ್ಬಿಟ್ರೆ ಅವ್ನು ಬಾಚ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ, ಮುಗೀತು. ಆ ಕಡೆ ಹೋಯ್ತಂದರೆ ಈ ಕಡೆ ಬರೋದು ಕಷ್ಟ. ಹಾಗಾಗಿ ಶೇರ್ ಆದಷ್ಟು ನೀವು ಡೆಲೀಟ್ ಮಾಡಿ ಬಿಸಾಕಿಬಿಡಿ, ಅದರ ತಂಟೆ ತಕರಾರಿಗೆ ಹೋಗಬೇಡಿ. ಯಾಕೆಂದರೆ ಅದು ಆಗದೆ ಇರೋವಂಥದ್ದು, ಹೋಗದೇ ಇರೋವಂಥದ್ದು ಎಲ್ಲ ಎಲ್ಲೋ ಕೋಟಿಗೊಬ್ಬರಿಗೆ ಅದು ಲಾಭಾಂಶ ಸಿಕ್ಕಿರುತ್ತೆ. ಆದರೆ ನಮ್ಮ ಅದೃಷ್ಟ ಸರಿ ಇಲ್ಲ ಅಂತೇಳಿ ಸುಮ್ಮನೆ ನ್ಯೂಟ್ರಲ್ ಆಗೋದು ಬೆಟ್ರ್. ಇಲ್ಲದಿದ್ದರೆ ನಿಮ್ಮ ಹಣ ಕಳ್ಕೊಂಡು ಹೋಗ್ತಾ ಇರ್ತೀರ ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನ. ಅದಕ್ಕೇನು ಲಿಮಿಟ್ ಅಂಬೋದಿರೋದಿಲ್ಲ. ಅದೇ ರೀತಿ ಕೆಲವೊಂದು ಈ ಚೀಟ್ ಫಂಡ್ಸ್ ಅಂತೀವಲ್ಲ, ಅದರಲ್ಲೂ ಮೋಸ ಹೋಗುವಂಥದ್ದಾಗತ್ತೆ. ಮತ್ತು ನೀವು ಕೆಲವೊಂದಿಷ್ಟು ಜೂಜಾಟಗಳಿಗೆ ಬಲಿಯಾಗುವಂಥದ್ದು ಇರುತ್ತೆ. ಸೊ ನಾವು ಹೇಳೋದಿಷ್ಟೇ, ವೃಷಭ ರಾಶಿಯವರಿಗೆ ನಿಮ್ಮ ದುಡ್ಡು ನಿಮ್ಮ ಹಕ್ಕು, ಓಕೆ ಒಪ್ತೀನಿ. ಬಟ್ ನಿಮ್ಮನ್ನು ನಂಬಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಹೆಂಡತಿ ಇವ್ರನ್ನಗೋಸ್ಕರ ಆದರೂ ಈ ಜೂಜಾಟಗಳನ್ನು ಬಿಟ್ಬಿಡಿ. ಏನೂ ಮಾಡಲಿಕ್ಕಾಗಲ್ಲ. ಜೀವನ ಆನಂದಮಯವಾಗಿರಬೇಕು, ಸುಖಮಯವಾಗಿರಬೇಕಂದ್ರೆ ಕೆಲವನ್ನ ತ್ಯಾಗವನ್ನು ನೀವು ಮಾಡಬೇಕಾಗತ್ತೆ. ಜವಾಬ್ದಾರಿ ಬೇರೆ ಜಾಸ್ತಿ ಆಗ್ತಾ ಇದೆ. ಸೊ ಈ ತಿಂಗಳು ಆ ಜವಾಬ್ದಾರಿ ನಿಭಾಯಿಸಲು ಈ ರೀತಿಯೆಲ್ಲ ದುಂದು ವೆಚ್ಚಗಳ ಆಟಕ್ಕೆ ಹೋಗಬೇಡಿ, ಬಲಿಯಾಗಬೇಡಿ ಅಂತ ನಾವುಗಳು
ನಿಮ್ಮ ಹತ್ರ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ನಿಮ್ಮ ದುಡ್ಡು ನಿಮ್ಮ ಹಕ್ಕು ಒಪ್ಕೊಳ್ತೀನಿ, ಬಟ್ ನಿಮ್ಮನ್ನು ನಂಬಿರತಕ್ಕಂಥ ಜೀವಿಗಳು ಹಿಂದೆ ಕಾಯ್ತಾ ಇವೆ. ಅವರಿಗೋಸ್ಕರಾದರೂ ಈ ಆಟಗಳನ್ನು ಇಂದಿಗೆ ಅದನ್ನು ಮುಗಿಸ್ಬಿಡಿ. ಈ ವಿಡಿಯೋ ಕೇಳಿದ ತಕ್ಷಣ ಬಿಟ್ಬಿಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಯಾಕೋ ಓದಲು ಆಸಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇದರಿಂದ ಕಾಲೇಜು ಸ್ಕೂಲಲ್ಲಿ ಅಲ್ಲಿ ಮೇಷ್ಟ್ರ ಹತ್ರ ಬೈಸ್ಕೊಳ್ಳೋದು, ಮನೆಗೆ ಬಂದರೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊಳ್ಳೋದು, ಇನ್ನು ಹಿರಿಯರು ಹಿತೈಷಿಗಳು ಅವರೂ ಕೂಡ ಬೈಯುವಂಥದ್ದಾಗುತ್ತೆ ಈ ವಾರ ಅಥವಾ ಈ ತಿಂಗಳು. ತುಂಬ ನಿಮಗೆ ತೊಂದರೆ ಕೊಡುವಂಥದ್ದಾಗುತ್ತೆ ಈ ವಾರ. ಹೆಲ್ತು ತೊಂದರೆ ಕೊಡ್ತಾ ಇರುತ್ತೆ. ಹೀಗಾಗಿ ಓದಲು ಆಸಕ್ತಿ ಮಾಡಲು ಅಷ್ಟೇ ಸರಸ್ವತಿ ದೇವಿ ಆರಾಧನೆ ಮಾಡಿ, ಪೂಜೆ ಮಾಡಿ, ಸರಸ್ವತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ತೋತ್ರಾದಿಗಳನ್ನು ನೀವು ಪಠನೆ ಮಾಡಿದರೆ ಒಂದಿಷ್ಟು ಓದಿಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಈ ತಿಂಗಳು. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇದರಿಂದ ಸ್ವಲ್ಪ ಚಿಂತೆಯ ವಿಷಯಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮನೆಗೆ ನೆಂಟರು ಬರುವಂಥರಾಗ್ತಾರೆ. ಸೊ ಈ ನೆಂಟರಿಗೆ ತಕ್ಕಂಗೆ ಖರ್ಚುಗಳು ಬರುತ್ತೆ. ಎಲ್ಲವನ್ನ ಜವಾಬ್ದಾರಿ ಅಂತಲೇ ತಗೋಬೇಕಾಗತ್ತೆ ಈ ತಿಂಗಳು. ಎಲ್ಲೂ ನೀವು ಮಿಸ್ಗಾಡೋಂಗಿಲ್ಲ ಅಥವಾ ಎಸ್ಕೇಪ್ ಆಗೋಂಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೆ ಅಷ್ಟು ಲಾಭವೂ ಇಲ್ಲ, ಅಷ್ಟು ನಷ್ಟವೂ ಇಲ್ಲ. ಇರುವಂತಹ ಬೆಳೆಗೆ ಅದೇ ರೇಟ್ ಇರುತ್ತೆ, ಅದೇ ಇರುತ್ತೆ. ಆದರೆ ಮಧ್ಯವರ್ತಿ ಎಲ್ಲ ಸರಿಯಾಗಿ ಬಚ್ಕೊಳ್ತಾ ಇರ್ತಾನೆ. ನಿಮಗೆ ಸಿಗುವಂಥದ್ದು ಎಂಥದ್ದು ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಇತರೆ ಕ್ರೀಡಾಪಟುಗಳಾಗಿರ್ಬೋದು, ಸಿನಿ ವರ್ಗದವರಾಗಿರ್ಬೋದು, ಅವಕಾಶಗಳು ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಈ ವೃಷಭ ರಾಶಿಯವರಿಗೆ ಅಂತಲೇ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು 108 ಸತ ಬೆಳಗಿನ ಜಾವ ಜಪ ಮಾಡಿ. ಇದರಿಂದ ಸ್ವಲ್ಪ ಆರೋಗ್ಯ, ಕುಟುಂಬದ ಸದಸ್ಯರ ಆರೋಗ್ಯ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ಹಣ್ಣುಗಳನ್ನು ದಾನ ಮಾಡಿ, ಹಾಗೂ ರೋಗಿಗಳಿಗೂ ಹಣ್ಣು ದಾನ ಮಾಡಿ. ಯಾಕೆಂದರೆ ಮನೆಯಲ್ಲಿ ಹಿರಿಯರ ಆರೋಗ್ಯ, ಮಕ್ಕಳ ಆರೋಗ್ಯ, ನಿಮ್ಮ ಆರೋಗ್ಯ, ಇತರೆ ಕುಟುಂಬ ಸದಸ್ಯರ ಆರೋಗ್ಯ ತುಂಬ ಖರ್ಚುಗಳು ತಂದು ಒಡ್ಡುತ್ತಾ ಇರೋದರಿಂದ ಈ ಬಡ ರೋಗಿಗಳಿಗಾಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ಆಗಿರ್ಬೋದು ಹಣ್ಣುಗಳು ಅಥವಾ ಬಡ ರೋಗಿಗಳಿಗೆ ಔಷಧಗಳು ಏನಾದರೂ ಸಹಾಯ ಬೇಕಾಗಿದ್ದರೆ ಮಾಡಿ. ಇದರಿಂದ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಹುಷಾರಿಲ್ಲ ಅಂದರೆ ಬೇಗ ಹುಷಾರಾಗ್ತಾರೆ. ಅದು ಬರದೇ ಇರುವಂಗೆ ಆ ದೇವರು ನೋಡ್ಕೊಳ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಶಿವನಿಗೆ ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿ. ಈಗ ಶ್ರಾವಣ ಮಾಸ, ಇದರಿಂದ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಮನಸ್ತಾಪಗಳು ಅಥವಾ ಸಂಬಂಧಗಳಲ್ಲಿರ್ತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಆಗಸ್ಟ್ ತಿಂಗಳ ಮತ್ತು ಶ್ರಾವಣ ಮಾಸದ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊತ್ತಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.